50 ಎಕರೆ ವಿಸ್ತೀರ್ಣದಲ್ಲಿ ಕೆರೆ ಇದ್ರೂ ಕೂಡ ವೇಸ್ಟ್ ಆಗಿದೆ. ನದಿ ನೀರು ತುಂಬಿಸೋದಕ್ಕೆ ರೈತರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಬಾಗಲಕೋಟೆಯ ಮೆಟಗುಡ್ಡ ಜನ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುಮಾರು ಕಡೆ ನಾವು ನೋಡಿದೀವಿ, ಕೆರೆ ಅಭಿವೃದ್ಧಿ ವಿಷಯವಾಗಿ ಒತ್ತನ್ನ ಇತ್ತೀಚೆಗೆ ನೀಡಲಾಗ್ತಾ ಇದೆ. ಅದರಲ್ಲೂ ಈ ವರ್ಷ ಅಂತೂ ಅನಿವಾರ್ಯ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕಾರಣ ಮಳೆ ಕಡಿಮೆ ಪ್ರಮಾಣದಲ್ಲಿ ಬೀಳ್ತಾ ಇರೋದು, ಉಷ್ಣಾಂಶನೂ ಒಂದ್ ಕಡೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದ್ ಕಡೆ ನೀರಿನ ಉಳಿವಿನ ಬಗ್ಗೆನೂ ಸಾಕಷ್ಟು ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಯಾಕಂದ್ರೆ ಈಗ ಮಳೆ ಕಮ್ಮಿ ಬಿದ್ದಿದೆ, ಅಂತರ್ಜಲ ಮಟ್ಟ ಕುಸಿತಾ ಇದೆ. ಹಾಗಾಗಿ ಇನ್ನೂ ಒಂದು ವರ್ಷ ಕುಡಿಯೋ ನೀರಿಗೂ ಸಮಸ್ಯೆ ಎದುರಾಗಬಹುದು ಅನ್ನೋ ಆತಂಕ ಇದೆ. ಹಾಗಾದ್ರೆ ಮೆಟಗುಡ್ಡ ಜನ ಈ ಕೆರೆ ತುಂಬಿಸುವಂತ ವಿಷಯವಾಗಿ ಏನೆಲ್ಲ ಆಗ್ರಹವನ್ನ ಮಾಡಿದ್ದಾರೆ, ಯಾಕೆ ಈ ಬಗ್ಗೆ ನಿರ್ಲಕ್ಷ್ಯವನ್ನ ತೋರಲಾಗ್ತಾ ಇದೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಕಣ್ಣು ಹಾಯಿಸಿದಷ್ಟು ವಿಶಾಲವಾಗಿ ಕಾಣುವ ಕೆರೆಯಲ್ಲಿ ಹೆಚ್ಚಿನ ನೀರು ಸಂಗ್ರಹಕ್ಕೆ ಅಣೆಕಟ್ಟು ಕಟ್ಟಲಾಗಿದೆ. ಆದರೆ ಈ ವಿಶಾಲವಾದ ಬೃಹತ್ ಕೆರೆಯಲ್ಲಿ ನೀರೇ ಇಲ್ಲ. ಇದಕ್ಕೆ ಕಾರಣ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮೆಟಗುಡ್ಡ ಗ್ರಾಮದಲ್ಲಿ ಸುಮಾರು 50 ಎಕರೆ ಪ್ರದೇಶ ವಿಸ್ತೀರ್ಣದಲ್ಲಿ ಈ ಕೆರೆ ಇದೆ. ನೀರು ನಿರ್ವಹಣೆಗೆ ವಾಲ್ಗಳನ್ನು ಅಳವಡಿಸಲಾಗಿದೆ. ಕೆರೆ ತುಂಬಿದ ಬಳಿಕ ಸರಾಗವಾಗಿ ನೀರು ಹರಿದು ಹೋಗಲು ಕೋಡಿ ಕೂಡ ಇದೆ. 8 ಕೋಟಿ ವೆಚ್ಚದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಕೆಲಸ ಆಗಿದೆ. ಧರ್ಮಸ್ಥಳ ಸ್ವಸಹಾಯ ಸಂಸ್ಥೆಯಿಂದ ಹೂಳೆತ್ತಿ ಅಭಿವೃದ್ಧಿಯನ್ನ ಅಳವಡಿಸಲಾಗಿದೆ. ಆದರೆ ಕೆರೆಯಲ್ಲಿ ನೀರೇ ನಿಲ್ತಿಲ್ಲ. 2 ಗುಡ್ಡಗಳ ನಡುವೆ ಕೆರೆಗಿದೆ. ಸಿಕ್ಕಾಪಟ್ಟೆ ಮಳೆ ಆದರೆ ಮಾತ್ರ ಅಲ್ಪ ಸ್ವಲ್ಪ ನೀರು ಕೆರೆಗೆ ಬರುತ್ತೆ. ಹೀಗಾಗಿ ಘಟಪ್ರಭಾ ಕಾಲುವೆಯಿಂದ ಕೆರೆಯನ್ನ ತುಂಬಿಸಿ ಎಂದು ರೈತರು ಒತ್ತಾಯನ ಮಾಡ್ತಿದ್ದಾರೆ. ಘಟಪ್ರಭಾ ನದಿಯಿಂದ ಲಿಫ್ಟ್ ಇರಿಗೇಷನ್ ಮಾಡ್ತೀವಿ, ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ನೀರು 12 ತಿಂಗಳು ಬರುವಾಗ ಮಾಡಿ ನಾವು ಕೆರೆಯನ್ನ ಯಾವಾಗೂ ಸಹಿತ ಕೆರೆಯಲ್ಲಿ ನೀರು ಇರುವಾಗಿ ನೋಡ್ಕೋತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ರು ಸಹಿತ ಯಾವುದೇ ಒಬ್ರು ಶಾಸಕರು ಮತ್ತು ಮಂತ್ರಿಗಳ ಕಾಲಘಟ್ಟದಲ್ಲಿ ಅದು ಆಗ್ಲಿಲ್ಲ. ಈಗಾದ್ರೂ ಸಹಿತ ಮಾನ್ಯ ಆರ್ ಬಿ ತಿಮ್ಮಾಪುರ ಸರ್ ಅವರು ನಮ್ಮ ಮೆಟಗುಡ್ ಗ್ರಾಮಕ್ಕೆ ಲಿಫ್ಟ್ ಇರಿಗೇಷನ್ ಮುಖಾಂತರವಾಗಿ ಕೆರೆ ತುಂಬಿಸಿದ್ರೆ ಆ ಕೆರೆ ನೀರನ್ನ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಅಲ್ಲಿಂದ ನೀರನ್ನು ತೆಗೆದುಕೊಂಡು ಶುದ್ಧೀಕರಣ ಮಾಡಿ 7 ಹಳ್ಳಿಗಳಿಗೆ ಈಗಾಗಲೇ ಪೈಪ್ಲೈನ್ ಆಗಿದೆ, ಕಾಮಗಾರಿ ಆಗಿದೆ. ನೀರನ್ನ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬಹುದು, ಸಾಧ್ಯತೆ ಇದೆ ಅಂತ ಹೇಳಿ ನಾನು ಆಗ್ರಹಿಸ್ತಾ ಇದ್ದೆ. ಕೆರೆಯಿಂದ ಸ್ವಲ್ಪ ದೂರದಲ್ಲೇ ಘಟಪ್ರಭಾ ಎಡದಂಡೆ ಕಾಲುವೆಗಿದೆ. ಅಲ್ಲಿಂದ ಕಾಲುವೆ ಮೂಲಕ ಕೆರೆಗೆ ನೀರು ತುಂಬಿಸಿದರೆ 0.027 TMC ನೀರು ಸ್ಟಾಕ್ ಆಗಲಿದೆ. ಆಲಕ್ಕಿ, ಲಿಂಗಾಪುರ, ಮೆಟಗುಡ್ಡ ಸೇರಿದಂತೆ 10 ಹಳ್ಳಿಗಳಿಗೆ ಈ ಕೆರೆ ಆಧಾರವಾಗಿದೆ. 14 ಕಿಲೋಮೀಟರ್ ವ್ಯಾಪ್ತಿಯ ಸಾವಿರಾರು ಎಕರೆ ಪ್ರದೇಶದ ಜಮೀನುಗಳಿಗೆ ಅನುಕೂಲವಾಗುತ್ತದೆ. ಸುಮಾರು 700ಕ್ಕೂ ಅಧಿಕ ಬೋರ್ವೆಲ್ಗಳ ಅಂತರ್ಜಲ ಹೆಚ್ಚಾಗಲಿದೆ. ಘಟಪ್ರಭಾ ನದಿಯಿಂದ ನೀರು ತುಂಬಿಸುವಂಥ ಒಂದು ಕಾರ್ಯವನ್ನು ಮಾಡಬೇಕಂತೇಳಿ ನಾನು ಒತ್ತಾಯಿಸ್ತೇನೆ. ಇದರಿಂದಾಗಿ ಬೇಸಿಗೆ ಸಮಯದಲ್ಲಿ ಜಾನುವಾರುಗಳಿಗೆ ಕುಡಿಯಲು ನೀರಿನ ಅನುಕೂಲ ಆಗೋದು ಅಷ್ಟೇ ಅಲ್ಲದೆ 5-6 ಹಳ್ಳಿಯ ಈ ಒಂದು ಅಂತರ್ಜಲ ಮಟ್ಟ ಹೆಚ್ಚಾಗಿ ಕೃಷಿಗೆ ಅನುಕೂಲ ಆಗುತ್ತೆ. ಅದರ ಸಲುವಾಗಿ ಬೇಗನೆ ಸರ್ಕಾರ ಆ ಒಂದು ನೀರು ತುಂಬಿಸುವಂತ ಕಾರ್ಯವನ್ನು ಮಾಡಬೇಕೆಂದು ನಾನು ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇನೆ. ಸುಮಾರು 6 ಕೋಟಿ ವೆಚ್ಚದಲ್ಲಿ 3.5 ಕಿಲೋಮೀಟರ್ ಪೈಪ್ಲೈನ್ ಮೂಲಕ ಘಟಪ್ರಭಾ ಎಡದಂಡೆಯ ಮುಖ್ಯ ಕಾಲುವೆಯಿಂದ ನೀರು ತರಬೇಕಾಗಿದೆ. ಇದಕ್ಕೆ ಶಾಸಕರು, ಸಂಸದರು ಮನಸ್ಸು ಮಾಡಬೇಕಾಗಿದೆ ಅಷ್ಟೇ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಜಾಗ ಇದೆ, 50 ಎಕರೆ ವಿಸ್ತೀರ್ಣದ ಕೆರೆ, ದುಡ್ಡು ಖರ್ಚು ಮಾಡಿದ್ದಾರೆ ಪುನಶ್ಚೇತನಕ್ಕೆ ಅಂತ. ಬಟ್ ನೀರು ಹಾಯಿಸೋದಕ್ಕೆ ಯಾಕೆ ವಿಳಂಬ, ಏನ್ ಸಮಸ್ಯೆ? ಶರ್ಮಿತಾ ಶೆಟ್ಟಿ, ಬಹಳಷ್ಟು ಕಡೆ ಗ್ರಾಮೀಣ ಭಾಗದಲ್ಲಿ ಇಂತಹ ಒಂದು ಕೆರೆ ಇದ್ರೆ ಸುತ್ತಮುತ್ತಲ ಏನು ಗ್ರಾಮೀಣ ಪ್ರದೇಶ ಇರುತ್ತೆ, ಅಲ್ಲಿ ಒಂದ್ ರೀತಿಯಾಗಿ ಸಂಪನ್ಮೂಲವಾಗಿ ಇದು ಮಾರ್ಪಾಡಾಗಿರುತ್ತೆ. ಅಂದ್ರೆ ಅಲ್ಲಿ ರೈತರಿಗೆ ಒಂದ್ ರೀತಿಯಾಗಿ ಆರ್ಥಿಕ ಪುನಶ್ಚೇತನ ನೀಡೋದಕ್ಕೆ ಇದೇ ಆಧಾರವಾಗಿರುತ್ತೆ. ಅಂತಹ ಒಂದು ಕೆರೆ ಇದೀಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮೆಟಗುಡ್ಡ ಗ್ರಾಮದಲ್ಲಿ ಇದೆ. ಈ ಒಂದು ಕೆರೆಯ ವಿಸ್ತೀರ್ಣ ಸುಮಾರು 50 ಎಕರೆ ಪ್ರದೇಶದಷ್ಟಿದೆ. ಇದರಿಂದನೇ ಸುಮಾರು ಸುತ್ತಮುತ್ತಲಿರುವಂತಹ 7-8 ಗ್ರಾಮಗಳ ಜನರಿಗೆ ಒಂದು ಅಂತರ್ಜಲ ಹೆಚ್ಚುವಳಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಆಗಿರ್ಬೋದು, ಮತ್ತು ರೈತರಿಗೆ ಜಮೀನುಗಳಿಗೆ ನೀರನ್ನು ಒದಗಿಸುವಂತದ್ದಾಗಿರ್ಬೋದು, ಮತ್ತು ಕುಡಿಯುವ ನೀರಿಗೂ ಕೂಡ ಈ ಒಂದು ಕೆರೆ ಆಧಾರವಾಗಿರುವಂತದ್ದು. ಆದ್ರೆ ಇನ್ನು ಕೆರೆಯಲ್ಲಿ ಸಾಕಷ್ಟು ಮೂಲಭೂತ ಸೌಲಭ್ಯಗಳಿದ್ರೂ ಕೂಡ ಈ ಒಂದು ಕೆರೆಗೆ ನೀರು ತರೋದಕ್ಕೆ ಮಾತ್ರ ಇಲ್ಲಿರ್ತಕ್ಕಂತಹ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಮನಸ್ಸು ಮಾಡ್ತಾ ಇಲ್ಲ. ಯಾಕಂತಂದ್ರೆ ಈ ಒಂದು ಕೆರೆಗೆ ಏನು ಸಾಂಪ್ರದಾಯಿಕವಾಗಿ ಮಳೆ ನೀರೇನು ಬರುತ್ತೆ ಅದು ಮಾತ್ರ ಬಂದು ಸೇರ್ಪಡೆ ಆಗುತ್ತೆ. ಮಳೆ ನೀರು
ಒಂದ್ ವೇಳೆ ಮಳೆ ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಲ್ಲ ಅಂತಂದ್ರೆ ಆ ಕೆರೆಯಲ್ಲಿ ನೀರ್ ನಿಲ್ಲೋದಿಲ್ಲ. ಹೀಗಾಗಿನೇ ಅಲ್ಲಿರ್ತಕ್ಕಂಥ ಜನರಿಗೆ ಕೆರೆ ಉಪಯೋಗ ಆಗ್ತಾ ಇಲ್ಲ. ಈಗ ಸದ್ಯಕ್ಕೆ ಗ್ರಾಮಸ್ಥರ ಆರೋಪ ಏನಂದ್ರೆ, ಗ್ರಾಮಸ್ಥರ ಬೇಡಿಕೆ ಏನಂತಂದ್ರೆ, ಈ ಒಂದು ವಿಸ್ತೀರ್ಣವಾದಂತಹ ಕೆರೆ ಏನಿದೆ ಇದಕ್ಕೆ ಈಗಾಗಲೇ ಮೂಲಭೂತ ಸೌಲಭ್ಯಗಳಿದಾವೆ. ಅಂದ್ರೆ ಕೆರೆ ಬಾಂದರ್ ಇದೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಒಂದು 2 ಗುಡ್ಡಗಳ ನಡುವೆ ಒಂದು ಬಾಂದರನ್ನ ನಿರ್ಮಾಣ ಮಾಡಲಾಗಿದೆ. ಅದರಿಂದ ಮತ್ತೆ ಕೆರೆ ತುಂಬಿದ ಬಳಿಕ ನೀರು ಹೊರಗಡೆ ಹರಿದು ಹೋಗೋದಕ್ಕೆ ಕೋಡಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸದ್ಯ ಏನು ಪಕ್ಕದಲ್ಲೇ ಘಟಪ್ರಭಾ ನದಿ ಇರೋದ್ರಿಂದಾಗಿ ಆ ಒಂದು ನದಿಯ ಮೂಲಕ ಈ ಒಂದು ಕೆರೆ ತುಂಬಿಸುವಂತಹ ಯೋಜನೆಯನ್ನ ಜಾರಿಗೆ ತಂದಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರಾವರಿ ಆಗುತ್ತೆ, ಅಂತರ್ಜಲ ಕೂಡ ವೃದ್ಧಿ ಆಗುತ್ತೆ, ಹಾಗೆ ರೈತರಿಗೂ ಮತ್ತು ಕುಡಿಯುವ ನೀರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ಬೇಡಿಕೆ ಇದೆ. ಸದ್ಯ ಇದು ದಶಕಗಳಿಂದ ಕೂಡ ಈ ಒಂದು ಬೇಡಿಕೆ ಇದ್ರೆ ಸದ್ಯ ಇದಕ್ಕೆ ಇಲ್ಲಿವರೆಗೂ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿನೇ ಇರ್ತಕ್ಕಂತಹ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ದುರಂತದ ಸಂಗತಿ ಏನಂತಂದ್ರೆ, ಕೆರೆ ನಿಲ್ಲದೆ ಇರುವಂತಹ ಏನು ನೀರೇ ನಿಲ್ಲದಂತಹ ಕೆರೆಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನ ಈ ಒಂದು ಕೆರೆಯಲ್ಲಿ ಅಳವಡಿಸಲಾಗಿದೆ. ಸುಮಾರು 8 ಕೋಟಿ ರೂಪಾಯಿ ವೆಚ್ಚ ಆಗಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಇನ್ನು ಒಂದು ದಶಕದ ಹಿಂದೆ ಅಂದ್ರೆ 12 ವರ್ಷಗಳ ಹಿಂದೆ ಒಂದು ಕೆರೆಯಲ್ಲಿ ಏನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಜಾಕ್ವೆಲ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಸದ್ಯ ನೀರೇ ಇಲ್ಲದಂತಹ ಕೆರೆಯಲ್ಲಿ ಹೇಗೆ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಒಂದು ಕುಡಿಯುವ ನೀರಿನ ಯೋಜನೆಯನ್ನ ಕೂಡ ಅಳವಡಿಸಿದ್ರು ಅನ್ನೋಂಥದ್ದು ಒಂದು ಯಕ್ಷ ಪ್ರಶ್ನೆ. ಹೀಗಾಗಿನೇ ಸದ್ಯ ಏನು ಕುಡಿಯುವ ನೀರು ಮತ್ತು ರೈತರಿಗೆ ಆಧಾರವಾಗಿರುವಂತಹ ಈ ಕೆರೆಗೆ ನೀರು ತುಂಬಿಸುವಂತಹ ಒಂದು ಯೋಜನೆ ಏನಾದ್ರು ಬಂದ್ರೆ ಇಲ್ಲಿರ್ತಕ್ಕಂತಹ ರೈತರಿಗೆ ಮತ್ತಷ್ಟು ಆರ್ಥಿಕವಾಗಿ ಅನುಕೂಲ ಆಗಲಿದೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ರೈತರ ಅಭಿಪ್ರಾಯ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದಾವೆ. ಅಂದ್ರೆ ಈಗ ಇತ್ತೀಚೆಗಷ್ಟೇ ಕಳೆದ ಒಂದು 15-20 ದಿನಗಳ ಹಿಂದೆ ಈ ಅಧಿಕಾರಿಗಳು ಒಂದು ಪ್ರಪೋಸಲ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಘಟಪ್ರಭಾ ಎಡದಂಡೆ ಕಾಲುವೆ ಮೂಲಕ ಪೈಪ್ಲೈನ್ ಅಳವಡಿಸಿ ಈ ಒಂದು ಕೆರೆಗೆ ನೀರು ತುಂಬಿಸುವಂತಹ ಯೋಜನೆಗೆ ಸುಮಾರು 6 ಕೋಟಿ ರೂಪಾಯಿ ಅಂದಾಜು ಮಾಡಿ ಅವರಿಗೆ ಒಂದು ಪ್ರಪೋಸಲ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಈ ಒಂದು ಯೋಜನೆ ಸದ್ಯಕ್ಕೆ ಏನು ಅನುಮೋದನೆಗೊಂಡ್ರೆ ಈ ಒಂದು ಕೆರೆ ತುಂಬಿದ ಬಳಿಕ 10 ಗ್ರಾಮಗಳಿಗೆ ಅನುಕೂಲ ಆಗುವಂತದ್ದಿದೆ. ಶರ್ಮಿತಾ, ಮಂಜುನಾಥ್, ಅರ್ಥ ಆಯ್ತು. ಕೆರೆ 50 ಎಕರೆ ವಿಸ್ತೀರ್ಣದಲ್ಲಿದೆ, ಕುಡಿಯೋ ನೀರಿನ ಯೋಜನೆಗೆ ಬೇಕಾದಂತ ಎಲ್ಲ ಫೆಸಿಲಿಟೀಸು ಅಲ್ಲಿದೆ, ಬಟ್ ನೀರೊಂದು ಇಲ್ಲ ಅನ್ನೋದು. ಬಟ್ ಈ ವರ್ಷ ಮಳೆ ಕಮ್ಮಿ ಇದೆ. ಸುತ್ತಮುತ್ತ ನಾವು ನೋಡ್ತಾ ಇದೀವಿ, ಘಟಪ್ರಭಾ, ಮಲಪ್ರಭಾ, ಈ ನದಿಯೆಲ್ಲ ತುಂಬಬೇಕು ಅಂತೇಳಿ ಇತ್ತು. ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಆಗಿರೋದ್ರಿಂದ ಸ್ವಲ್ಪ ಸಮಾಧಾನ ಇದೆ. ಬಟ್ ಈ ಕಂಡೀಷನ್ ಅಲ್ಲಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಾದ್ರೆ ಈ ವರ್ಷ ಎಸ್ಪೆಷಲಿ ಮಳೆ ಕಮ್ಮಿ ಇರೋದ್ರಿಂದ ನೀರ್ ಹರಿಸೋಕ್ ಸಾಧ್ಯ ಇದೆಯಾ? ಶರ್ಮಿತಾ ಶೆಟ್ಟಿ, ಏನು ಈ ಒಂದು ವರ್ಷದ ಪರಿಸ್ಥಿತಿ ಏನಿದೆ ಇದನ್ನ ಗಮನದಲ್ಲಿ ಇಟ್ಕೊಂಡೇ ಈ ಒಂದು ಕೆರೆಯನ್ನ ಅಭಿವೃದ್ಧಿ ಪಡಿಸಬೇಕಾದಂತ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಯಾಕಂತಂದ್ರೆ ನೀವು ನೋಡ್ಬೋದು, ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಕೊರತೆಯಿಂದಾಗಿ ರೈತರು ಒಂದ್ ಕಡೆ ಕಂಗಾಲಾಗಿದ್ದಾರೆ, ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಎದುರಾಗಿದೆ. ಮತ್ತು ಈ ನದಿ ಪಾತ್ರದ ಜನರನ್ನ ಹೊರತುಪಡಿಸಿದ್ರೆ ಇನ್ನುಳಿದಂತಹ ಮಳೆ ಆಶ್ರಿತ ಬೆಳೆಗಳೇನಿದ್ದಾವೆ ಎಲ್ಲವೂ ಕೂಡ ಕೈ ಕೊಡುವಂತಹ ಭೀತಿ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಏನು ಇತ್ತೀಚೆಗಷ್ಟೇ ಏನು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದಾಗಿ ನಮ್ಮ ರಾಜ್ಯದಲ್ಲಿ ಹರಿಯುವಂತಹ ಘಟಪ್ರಭಾ ಮತ್ತು ಕೃಷ್ಣಾ ನದಿಗೆ ಯಥೇಚ್ಛವಾಗಿ ನೀರು ಹರಿದು ಬಂದಿತ್ತು. ಆ ನೀರನ್ನ ಈಗ ಸದ್ಯಕ್ಕೆ ಸಂಗ್ರಹ ಮಾಡಿಕೊಂಡು ಕುಡಿಯುವ ನೀರು ಮತ್ತು ಅಕ್ಕಪಕ್ಕದ ರೈತರಿಗೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಆದ್ರೂ ಅವರಿಗೆ ಆಸರೆ ಆಗುವಂತ ಹಿನ್ನೆಲೆಯಲ್ಲಿ ಈ ಒಂದು ನದಿಗಳು ಒಂದು ಆಸರೆಯನ್ನ ಕೊಟ್ಟಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕೆರೆಗಳಿಗೆ ಏನಾದ್ರೂ ಈ ಕೆರೆ ತುಂಬಿಸುವಂತಹ ಯೋಜನೆಗಳು ಇದ್ದಂತ ಸಂದರ್ಭದಲ್ಲಿ ಆ ನೀರನ್ನ ಅಲ್ಲಿಗೆ ಲಿಫ್ಟ್ ಮಾಡಿ ಇಂಥ ಕೆರೆಗಳಲ್ಲಿ ಸಂಗ್ರಹ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಇರ್ತಕ್ಕಂತಹ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ. ಈ ಬಾರಿ ಮಳೆನೇ ಆಗದೇ ಇರೋದ್ರಿಂದಾಗಿ ಇಲ್ಲಿ ಸಂಪೂರ್ಣವಾಗಿ ಕೆರೆ ಖಾಲಿ ಆಗಿದೆ. ಈ ರೀತಿಯಾಗಿ ಕೆರೆಗಳು ಖಾಲಿ ಇರೋದ್ರಿಂದಾಗಿ ಅಲ್ಲಿ ಮುಳ್ಳು ಕಂಟಿಗಳು ಬೆಳ್ಕೊಳ್ತವೆ. ಅಲ್ಲಿ ಏನು ಅಭಿವೃದ್ಧಿ ಪಡಿಸೋದಕ್ಕಂತೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿರ್ತಾರೆ, ಆ ಎಲ್ಲವೂ ಕೂಡ ವ್ಯರ್ಥ ಆಗುತ್ತೆ. ಇದಕ್ಕೆ ನೀರೇ ನಿಲ್ಲದಂತ ಸಂದರ್ಭದಲ್ಲಿ ನೀವು ಇವರು ಪ್ರತಿ ವರ್ಷವೂ ಕೂಡ ಅಭಿವೃದ್ಧಿ ಪಡಿಸಿದ್ರೆ ಅದು ಯಾವುದಕ್ಕೂ ಕೂಡ ಪ್ರಯೋಜನ ಆಗೋದಿಲ್ಲ. ಹಾಗಾಗಿನೇ ಇಲ್ಲಿ ಅಭಿವೃದ್ಧಿಗಾಗಿ ಏನ್ ಖರ್ಚು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೇನೆ ನೀರು ತುಂಬಿಸಿದಂತ ಸಂದರ್ಭದಲ್ಲಿ ಇಂತಹ ಒಂದು ಮಳೆಗಾಲದ ಕೊರತೆ ಇರುವಂತಹ ಸಂದರ್ಭದಲ್ಲಾಗಿರ್ಬೋದು, ನೀರಿನ ಸಮಸ್ಯೆ ಎದುರಾಗುವಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ನದಿಗಳ ಮೂಲಕವಾದ್ರೂ ಏನು ಕೆರೆಗಳನ್ನು ತುಂಬಿಸ್ಕೊಂಡಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ರೈತರಿಗೆ ಇದು ಅನುಕೂಲ ಆಗುವಂತದ್ದಿದೆ. ಹಾಗಾಗಿನೇ ಇಲ್ಲಿರ್ತಕ್ಕಂಥ ಮೆಟ್ಟುಗುಡ್ಡ ಗ್ರಾಮ ಆಗಿರ್ಬೋದು, ಹಲಕಿ, ನಿಂಗಾಪುರ ಮತ್ತು ಬೊಮ್ಮನಬುದ್ನಿ ಈ ಸುತ್ತಮುತ್ತಲ ಪ್ರದೇಶದಲ್ಲಿದೆ. ಇಲ್ಲಿ ಅಧಿಕಾರಿಗಳ ಮಾಹಿತಿ ಪ್ರಕಾರ ಅಂದ್ರೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಈಗಾಗಲೇ ಅಂದಾಜು ಮಾಡಿರುವ ಪ್ರಕಾರ ಸುಮಾರು 750 ಬೋರ್ವೆಲ್ಗಳು ಈ ಒಂದು ಕೆರೆಯನ್ನ ಅಂತರ್ಜಲವನ್ನ ಅವಲಂಬಿಸಿದೆ. ಅಂದ್ರೆ ಈ ಕೆರೆ ತುಂಬಿದಂತ ಸಂದರ್ಭದಲ್ಲಿ ಆ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ. ಈ ವರ್ಷ ಕೆರೆಯಲ್ಲಿ ನೀರೇ ಇಲ್ಲ. ಹೀಗಾಗಿನೇ ಆ 750 ಬೋರ್ವೆಲ್ಗಳು ಸಂಪೂರ್ಣವಾಗಿ ಬತ್ತಿ ಹೋಗಿದಾವೆ, ಅವರಿಗೆ ನೀರು ಸಿಗ್ತಾ ಇಲ್ಲ. ಹೀಗಾಗಿನೇ ಸಹಜವಾಗಿ ಮುಧೋಳ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಕಬ್ಬನ್ನ ಬೆಳಿತಾರೆ. ಆ ಕಬ್ಬಿನ ಬೆಳೆ ಬೆಳಿಬೇಕಂದ್ರೆ ಸಾಕಷ್ಟು ಹಣವನ್ನ ಖರ್ಚು ಮಾಡಿರ್ತಾರೆ. ಈಗ ನೀರಿನ ಕೊರತೆಯಿಂದಾಗಿ ಆ ಬೆಳೆ ಹಾನಿ ಆಗುತ್ತೆ. ಈಗ ಬೋರ್ವೆಲ್ ನಲ್ಲಿಯೂ ಕೂಡ ನೀರಿಲ್ಲ ಮತ್ತು ಮಳೆನೂ ಆಗ್ತಾ ಇಲ್ಲ, ಕೆರೆಗಳಲ್ಲಿ ನೀರಿಲ್ಲ ಅನ್ನುವ ಸಂದರ್ಭದಲ್ಲಿ ಸಹಜವಾಗಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಮತ್ತೊಂದ್ ಕಡೆ ನೀವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ಬೋದು, ಆ ಕೆರೆಯ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ 2 ಗುಡ್ಡಗಳಿದಾವೆ. ಆ ಗುಡ್ಡದಲ್ಲಿ ಒಂದು 5 ಅಡಿಗೆ 10 ಅಡಿಗೆ ಅಕ್ಕಪಕ್ಕದಲ್ಲೇ ಒಂದಿಷ್ಟು ಬೋರ್ವೆಲ್ಗಳಿದ್ದಾವೆ. ಆ ಬೋರ್ವೆಲ್ಗಳು ಏನು ಅಂತಂದ್ರೆ
ಸುಮಾರು 2 ಗುಡ್ಡದಲ್ಲಿ 1,000 ಬೋರ್ವೆಲ್ಗಳು ಇದಾವೆ ಅನ್ನುವಂಥದ್ದು ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಕೊಡ್ತಾ ಇರುವಂತ ಮಾಹಿತಿ. ಅಂದ್ರೆ ಆ ಎಲ್ಲಾ ಬೋರ್ವೆಲ್ಗಳು ಕೂಡ ಕೇವಲ ಒಂದು ಗ್ರಾಮದಂತಲ್ಲ, ಅಲ್ಲಿ ಎಲ್ಲೂ ಕೂಡ ಅಂತರ್ಜಲ ಇಲ್ಲ, ಎಲ್ಲೂ ಕೂಡ ನೀರು ಸಿಗೋದಿಲ್ಲ. 1000 ಅಡಿ ಕೊರೆದ್ರೂ ಕೂಡ ರೈತರಿಗೆ ನೀರು ಸಿಗೋದಿಲ್ಲ. ಹೀಗಾಗಿನೇ ಕೇವಲ 2 ಗುಡ್ಡದಲ್ಲಿ ಮಾತ್ರ ನೀರಿನ ಸೆಲೆ ಇರೋದ್ರಿಂದಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಗುಡ್ಡದಲ್ಲಿ, ಅಂದ್ರೆ ಆ ಗುಡ್ಡದ ಯಾರಿಗೆ ಸಂಬಂಧಪಟ್ಟಿದೆಯೋ ಆ ವ್ಯಕ್ತಿಗೆ ಹಣವನ್ನ ನೀಡಿ ಅಲ್ಲಿ ಬೋರ್ವೆಲ್ ಹಾಕೊಂಡು ಅವರ ಜಮೀನುಗಳಿಗೆ ಪೈಪ್ಲೈನ್ ಮೂಲಕ ನೀರನ್ನ ಒದಗಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ಕೆರೆ ತುಂಬದೇ ಇದ್ರೆ ಆ ಬೋರ್ವೆಲ್ಗಳು ಕೂಡ ಬತ್ತುವಂತಹ ಭೀತಿ ಇಲ್ಲಿದೆ. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋ ಸುದ್ದಿನ. ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಅನೇಕ ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ಅಭಿಯಾನವನ್ನ ಮಾಡ್ತಾ ಇತ್ತು. ಅದಕ್ಕೆ ಕಾಯಕಲ್ಪ ಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ಡಿಮ್ಯಾಂಡ್ ಅನ್ನ ಇಟ್ಟಿತ್ತು. ಇಲ್ಲೂ ಅದೇ ಪರಿಸ್ಥಿತಿ. ಶಾಲೆಯ ಕಟ್ಟಡ ಕಟ್ಟೋದಕ್ಕೆ ಅನುದಾನವನ್ನ ಕೊಡ್ತಾ ಇಲ್ಲ. ಕಟ್ಟಡವನ್ನ ಕಟ್ಟಿಸುವಂತ ನಿಟ್ಟಿನಲ್ಲಿ ಗ್ರಾಮಸ್ಥರೇ ಒಂದಿಷ್ಟು ಹಣವನ್ನ ಸಂಗ್ರಹ ಮಾಡಿದ್ದಾರೆ. ಬಟ್ ಅದರಿಂದ ಈ ಕಟ್ಟಡ ಕಟ್ಟಕ್ಕೆ ಸಾಧ್ಯ ಇಲ್ಲ. ಇನ್ನೂ ಅನುದಾನ ಬೇಕು, ದುಡ್ಡು ಬೇಕಾಗಿದೆ. ಹಾಗಾಗಿ ಸರ್ಕಾರಕ್ಕೆ ಹೆಚ್ಚಿನ ಅನುದಾನಕ್ಕೆ ಉಡುಪಿ ಭಾಗದಲ್ಲಿ ಜನ ಒತ್ತಡವನ್ನ ಹಾಕ್ತಾ ಇದ್ದಾರೆ. 50 ವರ್ಷ ಹಳೇದು ಕಟ್ಟಡ ಅದು, ಈಗ ಹೊಸ ಕಟ್ಟಡ ಬೇಕಾಗಿದೆ. ಹಾಗಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಿ ಸಾಕಾಯಿತು. ಗ್ರಾಮಸ್ಥರೇ ಒಂದಿಷ್ಟು ಹಣವನ್ನ ಸಂಗ್ರಹ ಮಾಡಿದ್ದಾರೆ. ಬಟ್ ಅದರಿಂದ ಕಂಪ್ಲೀಟ್ ಆಗಿ ಕಟ್ಟಡ ಕಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರದಿಂದ ಹೆಚ್ಚುವರಿಯಾಗಿ ಅನುದಾನ ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರದಿಂದ ಯಾಕೆ ಅನುದಾನ ವಿಳಂಬ ಆಗ್ತಾ ಇದೆ? ಈ ಬಗ್ಗೆ ಗ್ರಾಮಸ್ಥರು ಏನ್ ಹೇಳ್ತಾರೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಇದು ಕೋಟಾ ಸಮೀಪದ ಮೂಡುಗಿಳಿಯಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. 1ರಿಂದ 7ನೇ ತರಗತಿವರೆಗೆ 95 ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. LKG, UKGಗೂ ಮಾನ್ಯತೆ ಇದೆ. ಸ್ಮಾರ್ಟ್ ಕ್ಲಾಸ್, ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್ ಶಿಕ್ಷಣ, ಉಚಿತ ವಾಹನ ವ್ಯವಸ್ಥೆ ಸೇರಿದಂತೆ ಖಾಸಗಿ ಶಾಲೆಗಳಿಗೆ ಸರಿಸಾಟಿಯಾದ ಎಲ್ಲಾ ಸೌಲಭ್ಯಗಳೂ ಇವೆ. ಆದರೆ ಈ ಶಾಲೆಯ ದೊಡ್ಡ ಸಮಸ್ಯೆ ತರಗತಿ ಕೊಠಡಿಗಳದ್ದು. 50 ವರ್ಷಗಳಷ್ಟು ಹಳೆಯ ಕಟ್ಟಡ ಅಪಾಯದ ಮಟ್ಟಿಗೆ ಶಿಥಿಲಗೊಂಡಿತ್ತು. ಶಿಕ್ಷಣ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆಯ ಜಂಟಿ ಪರಿಶೀಲನೆಯಲ್ಲಿ 4 ಕೊಠಡಿಗಳಲ್ಲಿ ಪಾಠ ಮಾಡುವುದು ಅಪಾಯಕಾರಿ ಅಂತ ವರದಿ ಬಂದ ಹಿನ್ನೆಲೆಯಲ್ಲಿ ಕಟ್ಟಡವನ್ನ ಕೆಡವಲಾಯಿತು. ನಮ್ಮ ಈ ಮೂಡುಗಿಳಿಯಾರು ಶಾಲೆ ಸಾಧಾರಣ ಒಂದು 45 ವರ್ಷದ ಹಿಂದಿನ ಕಟ್ಟಡವಾಗಿದ್ದು ಈಗ ಅದು ಶಿಥಿಲಗೊಂಡಿರುವ ಕಾರಣ ನಮ್ಮ ಶಾಲೆಯಲ್ಲಿ ಇಲಾಖೆ ವತಿಯಿಂದ ಅದು ಶಾಲೆಯ ಕಟ್ಟಡಗಳು ಶಿಥಿಲಗೊಂಡಿರುವುದರಿಂದ ಮಕ್ಕಳನ್ನು ಕೂರಿಸಲಿಕ್ಕೆ ಯೋಗ್ಯ ಅಲ್ಲ ಅನ್ನೋ ರೀತಿಯಲ್ಲಿ ನಮಗೆ ಒಂದು ರಿಪೋರ್ಟ್ ಕೊಟ್ಟಿದ್ದರು. ಆ ಕಾರಣದಿಂದ ನಾವು ಶಾಲೆಯ ಕಟ್ಟಡವನ್ನು ಕೆಡವಿ ಈಗ ಹೊಸ ಕಟ್ಟಡಕ್ಕಾಗಿ ಹಳೆ ವಿದ್ಯಾರ್ಥಿಗಳು ಹಾಗೂ ಊರಿನವರು ಯಾವುದೇ ಒಂದು ರಾಜಕೀಯ ಇಲ್ಲದೆ ನಾವು ಈ ಕಟ್ಟಡ ಮಾಡಬೇಕು ಅನ್ನೋದಾಗಿ ಊರಿನವರೆಲ್ಲ ಒಟ್ಟಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹೊಸ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಅನುದಾನ ಮಾತ್ರ ಇನ್ನೂ ಬಿಡುಗಡೆಯಾಗಿಲ್ಲ. ಸುಮಾರು 1.5 ಕೋಟಿ ರೂಪಾಯಿ ಅಗತ್ಯತೆ ಇದೆ. ತಕ್ಷಣವೇ 5-6 ಕೊಠಡಿಗಳನ್ನಾದರೂ ಕಟ್ಟಿಸಬೇಕಿದೆ. ಸರ್ಕಾರದ ಅನುದಾನ ವಿಳಂಬವಾದ ಕಾರಣ ಶಿಕ್ಷಣಾಭಿಮಾನಿಗಳು ಮತ್ತು ದಾನಿಗಳ ನೆರವಿನಿಂದ ಕಟ್ಟಡ ನಿರ್ಮಿಸಲು ಮುಂದಾಗಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ನಮ್ಮ ಶಾಲೆಯಲ್ಲಿ ಈಗ 95 ವಿದ್ಯಾರ್ಥಿಗಳು ಇಲ್ಲಿ ಶಾಲೆಯಲ್ಲಿ ಓದುತ್ತಿದ್ದಾರೆ. ಹಾಗೆ ನನ್ನ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಕಲಿತಿದ್ದಾರೆ. ನಮ್ಮ ಶಾಲೆ ಈಗ ಶಿಥಿಲಗೊಂಡ ಕಾರಣ ಅದನ್ನು ಸರ್ಕಾರ ಅನುಮತಿ ಮೇರೆಗೆ ಇದನ್ನು ಎಡವಿದ್ದಾರೆ. ಹಾಗೆ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುವುದರಿಂದ ಕಟ್ಟಡವನ್ನು ಆದಷ್ಟು ಬೇಗ ಕಟ್ಟಡ ನಿರ್ಮಾಣವನ್ನು ಆದಷ್ಟು ಬೇಗ ಕಟ್ಟಡವನ್ನು ಮಾಡಬೇಕಂತ ಕೇಳಿಕೊಳ್ತಿದ್ದೇನೆ. ಶಾಲೆ ಶಿಥಿಲಗೊಂಡ ಕಾರಣ ಅದನ್ನು ನಾವೀಗ ಎಲ್ಲ ಪರ್ಮಿಷನ್ ಎಲ್ಲ ಪಡ್ಕೊಂಡು ಶಾಲೆ ಕಟ್ಟಡ ಎಲ್ಲ ಕೆಡವಿದ್ದು. ಈಗ ನಮಗೀಗ ಎಲ್ಲ ಊರಿನ ದಾನಿಗಳು ಮತ್ತು ಹಳೆ ವಿದ್ಯಾರ್ಥಿಗಳು ಎಲ್ಲರ ಸಹಕಾರದಿಂದ ನಮಗೀಗ ಈ ಕಟ್ಟಡ ಬೇಗ ಆಗಬೇಕು. ಮತ್ತು ಯಾವುದೇ ರಾಜಕೀಯ ಯಾವುದೇ ಇದಿಲ್ಲದೆ ನಮಗೀಗ ಮಕ್ಕಳಿಗೆ ಓದಲಿಕ್ಕೆ ಬೇಕು. ಮಕ್ಕಳನ್ನು ಸ್ಟೇಜಲ್ಲೂ ಮತ್ತು ಹೈಸ್ಕೂಲಲ್ಲ ಅಲ್ಲೆಲ್ಲ ಸ್ವಲ್ಪ ಕೂರಿಸ್ಕೊಂಡು ಪಾಠ ಮಾಡ್ತಾಯಿದ್ರು. ಈಗ ಕಲಿಕೆ ಎಲ್ಲ ಒಳ್ಳೆ ಉತ್ತಮ ಇತ್ತು. ನಮಗೆ ಬೇರೆ ಶಾಲೆ ಎಲ್ಲ ಹಾಕೋಕ್ಕೂ ಮನಸ್ಸಿಲ್ಲ ಮಕ್ಕಳನ್ನು. ಇದೇ ಶಾಲೆ ಬೇಕು. ಅದಕ್ಕೆ ಆದಷ್ಟು ಬೇಗ ನಮಗೊಂದು ಕಟ್ಟಡ ನಿರ್ಮಾಣ ಆಗಬೇಕು. ಪೋಷಕರೇನೋ ಕಟ್ಟಡ ಕಟ್ಟಿಸಲು ಮುಂದಾಗಿದ್ದಾರೆ. ಸರ್ಕಾರ ತಕ್ಷಣ ಅನುದಾನ ಮಂಜೂರು ಮಾಡಿದ್ರೆ ಈ ಶಾಲೆ ಇನ್ನಷ್ಟು ಮಾದರಿ ಶಾಲೆಯಾಗಲಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್. ಈಗ ಗ್ರಾಮಸ್ಥರೇ ಸೇರಿ ಒಂದಿಷ್ಟು ಹಣವನ್ನ ಕಲೆಕ್ಟ್ ಮಾಡಿದ್ದಾರೆ. ಈಗ ಅಪಾಯ ಅಂತ ಹೇಳಿ ಕೆಲವೊಂದು ಕೊಠಡಿಗಳನ್ನ ಅಲ್ಲಿ ಕೆಳವಿದ್ದನ್ನ ನಾವು ನೋಡ್ತಾ ಇದ್ವಿ. ಸರ್ಕಾರದ ಕಡೆಯಿಂದ, ಇಲಾಖೆ ಕಡೆಯಿಂದ ಅನುದಾನ ಯಾಕೆ ಬರ್ತಾ ಇಲ್ಲ ಇಷ್ಟೆಲ್ಲ ಸಮಸ್ಯೆ ಇದ್ರು?
ಶರ್ಮಿತಾ, ಉಡುಪಿ ಜಿಲ್ಲೆ ಶೈಕ್ಷಣಿಕ ಮಟ್ಟದಲ್ಲಿ ಬಹಳಷ್ಟು ಮುಂದಿರುವಂತದ್ದು. ಆದ್ರೆ ಸರ್ಕಾರಿ ಶಾಲೆಗಳ ಕೊಠಡಿಗಳ ದುರಸ್ತಿ ಅಥವಾ ಶಿಥಿಲಗೊಂಡಿರುವ ಕೊಠಡಿಗಳ ಶಾಲೆಗಳನ್ನ ಹುಡುಕೋ ಹೋಗಿದ್ರೆ ನೂರಾರು ಇರುವಂತದ್ದು. ಅದರಂತೆ ಕುಂದಾಪುರ ತಾಲೂಕಿನ ಮೂಡುಗಿಳಿಯಾರು ಈ ಶಾಲೆ ಏನಿದೆ, ಈ ಶಾಲೆಯ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೊಂಡಿರುವಂತದ್ದು. ಇಲಾಖೆಯ ನಿಯಮಾನುಸಾರ ಏನು ಕಾನೂನಿದೆ ಆ ಕಾನೂನಿನ ಒಳಪಟ್ಟು ಆ ಬಿಲ್ಡಿಂಗ್ ಅನ್ನ ತೆರವುಗೊಳಿಸಲಾಗಿದೆ. ಆದ್ರೆ ಹೊಸ ಕಟ್ಟಡಕ್ಕೆ ಅನುಮೋದನೆಯನ್ನ ನೀಡಬೇಕಿತ್ತು, ಅನುದಾನವನ್ನ ಇಲಾಖೆ ಮಟ್ಟದಲ್ಲಿ ಮೀಸಲಿರಿಸಬೇಕಿತ್ತು. ಆದ್ರೆ ಇಲ್ಲಿ ತನಕ ನೀಡಲಿಲ್ಲ. ಅಂದ್ರೆ ಇಲ್ಲಿ 1ರಿಂದ 7ನೇ ಕ್ಲಾಸ್ ತನಕ ಸರಿಸುಮಾರು 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಿರುವಂತದ್ದು. ಅವರಿಗೆ ಸೂಕ್ತ ಕಟ್ಟಡದ ವ್ಯವಸ್ಥೆ ಇರಬೇಕು. ಈಗ ಬದಲಿ ಮಾರ್ಗವಾಗಿ ಸ್ಟೇಜ್ ಇರ್ಬೋದು, ಸಭಾಂಗಣ ಇರ್ಬೋದು, ಹಾಗೆ ಪಕ್ಕದಲ್ಲಿರುವಂತಹ ಹೈಸ್ಕೂಲ್ ಅಲ್ಲಿ ಏನೋ ಒಂದು ಅಲ್ಲಿಯ ಶಿಕ್ಷಕರು ಅನ್ನೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ರೆ, ಆದ್ರೆ ಸೂಕ್ತ ಭದ್ರತೆ ದೃಷ್ಟಿಯಿಂದ ಒಂದು ವ್ಯವಸ್ಥೆ ಮಾಡಿದಾಗ ಮಾತ್ರ ಸರ್ಕಾರಿ ಶಾಲೆ ಉಳಿಸ್ಲಿಕ್ಕೆ ಸಾಧ್ಯ ಇರುವಂತದ್ದು. ಆ ನಿಟ್ಟಿನಲ್ಲಿ ಇಲಾಖೆ ಗಮನ ವಹಿಸಿಕೊಳ್ಬೇಕು. ಅದ್ರ ಜೊತೆಗೆ ಈಗಾಗಲೇ 4-5 ಕೊಠಡಿಗಳೇನಿದೆ ಅದನ್ನ ತೆರವುಗೊಳಿಸಲಾಗಿದೆ. ಆದ್ರೆ ಉಳಿದ ಕಟ್ಟಡಗಳೇನಿದೆ ಅವು ಕೂಡ ದಶಕ ಕಾಲದ ಹಿಂದಿನ ಕಟ್ಟಡಗಳಿರುವಂತದ್ದು, ಅವು ಕೂಡ ಶಿಥಿಲಾವಸ್ಥೆಗೆ ತಲುಪುವ. ಫೈನ್. ಗಣೇಶ್, ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ STMC ಅಧ್ಯಕ್ಷರಾಗಿರುವಂತಹ ಯೋಗೇಂದ್ರ ಪೂಜಾರಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಯೋಗೇಂದ್ರ ಪೂಜಾರಿ ಅವರು ನಮಸ್ತೆ. ನಮಸ್ತೆ ಮೇಡಮ್. ಶಾಲೆ ಬಗ್ಗೆ ಒಂದು ಹೆಮ್ಮೆ ಅನ್ಸುತ್ತೆ, ಎಲ್ಲಾ ವ್ಯವಸ್ಥೆಗಳು ಇದೆ, ಯಾವುದೇ ಪ್ರೈವೇಟ್ ಸ್ಕೂಲ್ಗೂ ಕಮ್ಮಿ ಇಲ್ಲ ಅಂತ. ಬಟ್ ಕಮ್ಮಿ ಇರೋದೇ ಈಗ ಕೊಠಡಿಗಳು. ಈಗ ಎಟ್ ಪ್ರೆಸೆಂಟ್ ಎಷ್ಟು ರೂಮ್ಸ್ ಇದೆ? ಯಾವುದು ರೂಮ್ಸ್ ಎಷ್ಟಿದಾವೆ, ಕೊಠಡಿಗಳು ಎಷ್ಟಿದೆ ಸ್ಕೂಲಲ್ಲಿ? ಈಗ ಕೊಠಡಿ ಇರೋದು ಒಂದು ನಮ್ಗೆ ಹಾಲು, ಮತ್ತೆ ಒಂದು ರೂಮ್, ಒಂದು ಸ್ಟೇಜ್ ಉಂಟು ಮೇಡಮ್. ಈಗ ಟೋಟಲ್ ಸ್ಟೂಡೆಂಟ್ಸ್ ಇರೋದು 95. ಅವ್ರಿಗೆ ಹೆಂಗ್ ವ್ಯವಸ್ಥೆ? ಈಗ ನಾವೀಗ 2 ಕ್ಲಾಸ್ ಅನ್ನ ಹೈಸ್ಕೂಲ್ ಅಲ್ಲಿ ಮಾಡ್ತಾ ಇದ್ದೀವಿ, ಮತ್ತೊಂದು ಸ್ಟೇಜ್ ಅಲ್ಲಿ ಕೂರಿಸಿದ್ದೀವಿ, ಹಾಲ್ ಅಲ್ಲಿ ಮಾಡ್ತಾ ಇದ್ದೀವಿ, ಮತ್ತೊಂದು LKG UKG ಅನ್ನ ಒಂದು ರೂಮ್ ಅಲ್ಲಿ ಮಾಡ್ತಾ ಇದ್ದೀವಿ ಮೇಡಮ್. ಈಗ ಗ್ರಾಮಸ್ಥರು ಒಂದಿಷ್ಟು ಹಣ ಎಲ್ಲ ಸೇರಿಸಿ ಅದು ರೂಮ್ಸ್ ಎಲ್ಲ ಅಲ್ಲಿಂದ ಕಟ್ ಆಗಿದೆಯಾ ಅಥವಾ ಇನ್ನೂ ಅನುದಾನ ಬರಬೇಕು ಅಂತ ವೆಯ್ಟ್ ಮಾಡ್ತಿರೋದ ಆ ದುಡ್ಡು ಕಲೆಕ್ಟ್ ಮಾಡ್ಕೊಂಡು? ಅಲ್ಲ, ನಾವು ಗ್ರಾಮಸ್ಥರಿಂದ ಇದ್ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಗೆ ಇಲಾಖೆಯಿಂದ ಬಂದ್ರೆ ಬಹಳ ಒಳ್ಳೆ ಆಗ್ತಿತ್ತು ಮೇಡಮ್. ಅಲ್ಲ, ಬರ್ಲೇಬೇಕು, ಅದ್ ನಿಮ್ ಹಕ್ಕು, ನೀವು ಕೇಳಬೇಕು, ಅವ್ರು ಕೊಡ್ಲೇಬೇಕು, ಅದು ಅವ್ರ ಕರ್ತವ್ಯ. ನಾವು ಎಲ್ಲ ಇಲಾಖೆಗೆ ಹೋಗಿ ಇಲಾಖೆಯಲ್ಲಿ ನಾವು ಅದರ ಬಗ್ಗೆ ಎಲ್ಲ ಹೇಳಿ ಮಾತಾಡಿ ಬಂದಿದ್ದೀವಿ. ಶಾಲಾ STMC ಅವರು, ಊರಿನ ಹಿರಿಯವರು ಎಲ್ಲ ಹೋಗಿ ಅದರ ಬಗ್ಗೆ ಏನ್ ಹೇಳ್ತಾರೆ ಇಲಾಖೆ ಅಂದ್ರೆ ಅಧಿಕಾರಿಗಳು? ನಾವು ಅದನ್ನ ಇದ್ ಮಾಡ್ತೀವಿ, ಕಳಿಸ್ತೀವಿ, ನಿಮ್ಗೆ ಕಟ್ಟಡದ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಏನು ಇದ್ ಮಾಡ್ಲಿಲ್ಲ. ಓಕೆ. ಈಗ ಕೆಲವೊಂದು ರೂಮ್ಸ್ ಎಲ್ಲ ಕೆಡವಿದಾರಲ್ಲ, ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅಥವಾ ಯಾವ ಸಂದರ್ಭದಲ್ಲಿ ಬೇಕಾದ್ರೆ ಬೀಳ್ಬಹುದು ಅಂತ, ಆತರ ಕೆಡವಿ ಎಷ್ಟು ಟೈಮ್ ಆಯ್ತು ಬೀಳ್ಸಿ? ನಾವೀಗ ಬೀಳಿಸಿ 3 ತಿಂಗಳಾಯ್ತು ಮೇಡಮ್. 3 ತಿಂಗಳಾಯ್ತು. ಹೌದೌದು. ನಾವು ಈಗ ಸರ್ಕಾರಿ ಶಾಲೆಯನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳನ್ನು ಕಳಿಸಿ ಅಂತ ಕೇಳ್ತಾರೆ. ಕಳಿಸಿದ್ರೆ ಇಲ್ಲಿ ಜೀವ ಗ್ಯಾರಂಟಿನೇ ಇಲ್ವಲ್ಲ ಅಲ್ವಾ? ಪೋಷಕರು ಆತಂಕದಲ್ಲೇ ಮಕ್ಕಳನ್ನ ಕಳಿಸ್ಬೇಕೀಗ. ಮತ್ತೆ ಇನ್ನೊಂದ್ ಕಡೆ ಕುತ್ಕೊಳಕ್ ಸುಸೂತ್ರ ಒಂದು ಕೊಠಡಿನೂ ಇಲ್ಲ ಮಕ್ಕಳಿಗೆ ಪಾಠ ಕೇಳಕ್ಕೆ, ಆ ಸಮಸ್ಯೆನೂ ಇದೆ. ಹೌದೌದೌದು. ಹೇಳಿ ಕೇಳಿ ಕರಾವಳಿ, ಅದರಲ್ಲೂ ಉಡುಪಿ, ದಕ್ಷಿಣ ಕನ್ನಡ ಎಲ್ಲ ಶೈಕ್ಷಣಿಕವಾಗಿ ಬಹಳಷ್ಟು ಹೆಸರು ಮಾಡಿರುವಂತ ಕ್ಷೇತ್ರಗಳು. ಅಲ್ಲಿ ಇಂಥ ವ್ಯವಸ್ಥೆಗಳು ಬಂದ್ಬಿಟ್ರೆ ತುಂಬಾ ಕಷ್ಟ ಆಗತ್ತೆ. ಹೌದು, ನಮ್ಮಲ್ಲಿ ಈಗ ಊರಿನ ವಿದ್ಯಾಭಿಮಾನಿಗಳು ಇವರೆಲ್ಲ ಎಲ್ಲ ಕಂಪ್ಯೂಟರ್ ಮತ್ತೆ ಬೇರೆ ಏನು ಮಕ್ಕಳಿಗೆ ಮೂಲಭೂತ ಸವಲತ್ತು ಬೇಕು ಅದನ್ನೆಲ್ಲ ನೀಡಿದ್ರು ಮೇಡಮ್. ಆದ್ರೆ ನಮ್ಗೆ ಕಟ್ಟಡ ವ್ಯವಸ್ಥೆ ಇಲ್ಲ. ಕರೆಕ್ಟ್. ಕ್ಲಾಸ್ ರೂಮ್ಸ್ ಗಳು ಬೇಕಾಗಿದೆ. ಫೈನ್, ಈ ಬಗ್ಗೆ ನಾವು ಫಾಲೋ ಅಪ್ ಮಾಡ್ತೀವಿ. ಹೌದೌದು. ನಮ್ದೀಗ 3 ರೂಮ್ ಮೊದಲು ಶಿಥಿಲಗೊಂಡಿತ್ತು, ಅದನ್ನ ಕೂಡ್ಲೆ ನಾವು ಕಡೆಗೆ ಇಲಾಖೆ ತಿಳಿಸಿತ್ತು. ಇಲಾಖೆಯಿಂದ BO ಮತ್ತೆ ಇವರೆಲ್ಲ ಬಂದು ಈ ಕಟ್ಟಡದಲ್ಲಿ ಮಕ್ಕಳನ್ನು ಕೂರಿಸಬೇಡಿ ಅಂತ ಹೇಳಿ ಹೋದ್ರ ನಂತರ ನಾವು ಮುಂದಿನ ಕ್ರಮ ಎಲ್ಲ ತಗೊಂಡಿದ್ದು. ಫೈನ್ ಫೈನ್, ನಾವು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಯೋಗೇಂದ್ರ ಪೂಜಾರಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ. ಥ್ಯಾಂಕ್ ಯು ಗಣೇಶ್, ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಸರ್ಕಾರದಿಂದ ಅನುದಾನ ಬೇಕಾಗಿದೆ ಅಂತ ಕೇಳ್ತಾ ಇದ್ದಾರೆ. ಮಕ್ಕಳು ವಿಷಯ, ಈ ವಿಷಯದಲ್ಲೂ ನೀವು ತಾರತಮ್ಯ ಮಾಡ್ತಾ ಇದ್ದೀರಾ ಅಥವಾ ಅನುದಾನ ಇಲ್ಲ ಅಂತ ಇಟ್ಕೊಂಡಿದ್ದೀರಾ? ಅರ್ಥ ಆಗ್ತಾ ಇಲ್ಲ. ಆದಷ್ಟು ಬೇಗ ಮಕ್ಕಳಿಗೆ ಕ್ಲಾಸ್ ರೂಮ್ ಭಾಗ್ಯ ಬೇಕಾಗಿದೆ, ದಯವಿಟ್ಟು ಅದನ್ನು ಕಲ್ಪಿಸ್ಕೊಡಿ.